ಏನಾಗಿದೆ ಅಂತಲೇ ಗೊತ್ತಿಲ್ಲ ಗುರು. ಈ ಆಂಬುಲೆನ್ಸ್ ಡ್ರೈವರ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದ್ದಾರೆ ಗುರು. ಸದ್ಯ ಅವ್ರಿಗೆ ಯಾರಿಗೂ ಏನೂ ಆಗಲಿ ಅಂದರೆ ಸಾಕು ಗುರು. ಸೊ ಆ ಸನ್ಸೆಟ್ಗೂ ಗಾಡಿಗೂ ಒಳ್ಳೆ ಪೊಸಿಷನ್ ಇದೆ ಗುರು ಆ್ಯಸ್ ಆಫ್ ನೌ ಮಾತ್ರ. ಈ ಗಾಡೀಲಿ ಈ ಗಾಡೀಲಿ ಈ ಇಂಜಿನ್ ಬಂದ್ಬಿಟ್ಟು 373.2 cc ಲಿಕ್ವಿಡ್ ಕೂಲ್ ಇಂಜಿನ್ ಕೊಟ್ಟಿದ್ದಾನೆ ಗುರು. ಆ್ಯಂಡ್ 40 BHP ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಗುರು. ಆ್ಯಂಡ್ 35 Nm ಟಾರ್ಕ್ ಜನ್ರೇಟ್ ಮಾಡುತ್ತೆ ಗುರು. ನಿಮ್ಗೆ ಆ ಪವರ್ ಎಲ್ಲಿ ಫೀಲ್ ಆಗುತ್ತೆ ಅಂತಂದರೆ ಒಂದು ಥರ್ಡ್ ಗೇರಲ್ಲಿ ಒಂದು ಪುಲ್ ಕೊಟ್ಟರೆ ಸಿಗುತ್ತೆ ಗುರು. ಪವರು ಎತ್ತಿ ಕೊಟ್ಟಿದ್ದಾನೆ ಗುರು ಆ ಟೈಮಲ್ಲಿ. ಬನ್ನಿ ಪೆಟ್ರೋಲ್ ಹಾಕ್ಸೋಣ. ಆ್ಯಕ್ಚುಲಿ ಈ ಗಾಡಿ ಬಂದು ನಂದಲ್ಲ, ಚರಣ್ದು, ನನ್ನ ಫ್ರೆಂಡ್ದು. ಸೊ ಇದು ಗಾಡಿ ತೊಗೊಂಬಂದಿರೋದೇ ರಿವ್ಯೂ ಪರ್ಪಸ್ಗೆ. ಸೊ ಕಮ್ಮಿ ಹಾಕ್ಸೋಣ, ಜಾಸ್ತಿ ಹಾಕ್ಸೋದು ಬೇಡ. ಸೊ 110 ರೂಪಾಯ್ದು ಹಾಕಿ ಅಣ್ಣ ಸಾಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಸೊ ಫ್ರಂಟ್ ಸೈಡ್ ಬಂದರೆ 110/70 ಸೆಕ್ಷನ್ ಆ್ಯಂಡ್ ರೇರ್ ಸೈಡ್ ಬಂದರೆ 140/70 ಸೆಕ್ಷನ್ ವಿತ್ ಡ್ಯುಯಲ್ ABS ಕೊಟ್ಟಿದ್ದಾನೆ ಗುರು. ಫ್ರಂಟ್ ಸೈಡ್ ಬಂದರೆ ನಿಮಗೆ UHT ಫೋರ್ಕ್ ಸಿಗುತ್ತೆ. ಸೊ ಹಾಗೆ ರೇರ್ ಸೈಡ್ ಬಂದರೆ ನಿಮಗೆ ಮೋನೋಶಾರ್ಕ್ ಸಸ್ಪೆನ್ಷನ್ ಸಿಗುತ್ತೆ. ಬಟ್ ರೇರ್ ಸೈಡ್ ಸಸ್ಪೆನ್ಷನ್ ಅಷ್ಟೊಂದೇನು ಸ್ಮೂತ್ ಅಂತ ಅನ್ನಿಸ್ತಾ ಇಲ್ಲ ಗುರು ನನಗೆ ಯಾಕೋ. ಇನ್ನು ಸೀಟ್ ವಿಚಾರಕ್ಕೆ ಬಂದರೆ ನೋಡೋಕ್ಕೆ ಸ್ಮೂತ್ ಕಾಣ್ತಿದೆ ಗುರು ಸೀಟ್ ಮಾತ್ರ. ಬಟ್ ಆದರೆ ಕುತ್ಕೊಂಡು ರೈಡ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ರಫ್ ಇದೆ ಗುರು. 100 ಕಿಲೋಮೀಟರ್ ರೀಚ್ ಆಗ್ತಿದಂಗೆ ಸಾಕು ನಿಮಗೆ ಬ್ಯಾಕಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ ಉರಿಯೋದಕ್ಕೆ. ಸೊ ಪಿಲ್ಲೋ ಸೈಡಲ್ಲಂತೂ ನಾನು ಕುತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಹರಿದು ಊರುಬಾಗ್ಲಾಗುತ್ತೆ ಗುರು ಬ್ಯಾಕ್ ಅಂತೂ. ಯಪ್ಪ ನೆಕ್ಸ್ಟ್ ಲೆವೆಲ್. ಹೇಗೆ ಸಾಕ್ತಿದೆ ಈ ಕಾಲ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಗುರು. ಒಂದು ಕಡೆ ನೋಡಿದ್ರೆ ಮೈಸೂರಲ್ಲಿ ಅಮ್ಮ ಮಕ್ಕಳನ್ನ ಸಾಯಿಸ್ತಾಳೆ ಅವ್ನು ಯಾವನಿಗೋಸ್ಕರನೋ. ಇನ್ನೊಂದು ಕಡೆ ಆಂಧ್ರದಲ್ಲಿ ನೋಡಿದ್ರೆ 10ನೇ ಕ್ಲಾಸ್ ಮಗ ತನ್ನ ತಾಯಿನೇ ಸಾಯಿಸ್ತಾನೆ. ಏನಕ್ಕೆ? ಒಂದು ಮೂವಿ ನೋಡಿ, ಸೀರೀಸ್ ನೋಡಿ ಅದರೊಳಗಡೆ ಇನ್ಸ್ಪೈರ್ ಆಗಿ ಅವ್ರ ಅಮ್ಮನ್ನೇ ಸಾಯಿಸ್ತಾನೆ, ನಾನು ಡಾನ್ ಆಗಬೇಕು ಅಂತ. ಇನ್ನು ಈ ಕಾಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಗುರು. ಗಾಡೀಲಿ ಅಂತಂದರೆ ಒಂದು ಸ್ಕ್ರ್ಯಾಚ್ ಗಾರ್ಡು, ಒಂದು ಮೊಬೈಲ್ ಮೌಂಟು, ಒಂದು ಕ್ಯಾರಿಯರ್. ಸೊ ಇನ್ನೊಂದು ಚೇಂಜಸ್ ಏನಪ್ಪ ಮಾಡಿದ್ದೀವಿ ಅಂದರೆ ನಿಮಗೆ ಆ್ಯಕ್ಚುಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ರೇರ್ ಸೈಡಿಂದ ಇಲ್ಲೊಂದು ಗಾರ್ಡ್ ಬರುತ್ತೆ ಬ್ಯಾಕ್ ಸೈಡ್ ವೀಲಲ್ಲಿ. ಸೊ ಆ ಇಮೇಜು ಪ್ರೀವಿಯಸ್ ಇಮೇಜು ಹಾಕಿರ್ತೀನಿ. ಸೊ ಇಲ್ಲಿ ಅದನ್ನು ರೀಸೆಂಟಾಗಿ ನಾವು ರಿಮೂವ್ ಮಾಡಿಸಿದ್ವಿ, ಯಾಕೆಂದರೆ ಆ ಲುಕ್ಕು ಅಷ್ಟೊಂದು ರಾ ಲುಕ್ ಕಾಣಿಸ್ತಾ ಇರಲಿಲ್ಲ ಗುರು. ಸೊ ಹಂಗಾಗಿ ನಾವು ಅದು ರಿಮೂವ್ ಮಾಡಾಕ್ಬಿಟ್ಟಿದ್ದೀವಿ. ಒಳ್ಳೆ ಲುಕ್ಕು ಸಿಗುತ್ತೆ ಗುರು ನಿಮಗೆ ಮಾತ್ರ. ಚೆನ್ನಾಗಿದೆ ಆ್ಯಕ್ಚುಲಿ ಡಿಸೈನ್ ಚೆನ್ನಾಗಿದೆ. ಅಲ್ಲೊಂದು ಲೋಗೋನು ಹಾಕಿದ್ದೇನೆ ನೋಡಿ, NS 400 ಅಂತ. ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಕ್ಲಚ್ಚು ಮತ್ತು ಬ್ರೇಕು, ಫ್ರಂಟ್ ಬ್ರೇಕು ಎರಡು ಅಡ್ಜಸ್ಟಬಲೇ ಗುರು. ಮತ್ತು ಇನ್ನೊಂದು ರೇರ್ ಬ್ರೇಕ್ ನೋಡಿಬಿಟ್ರೆ ನಿಜವಾಗ್ಲೂ ಬ್ರೇಕಿಂಗಲ್ಲಿ ತುಂಬಾ ಫೇಲ್ಯೂರ್ ಕಂಡಿದೆ ಗುರು ಈ ಗಾಡಿ ಮಾತ್ರ. ಫ್ರಂಟ್ ಓಕೆ, ಬಟ್ ರೇರ್ ಮಾತ್ರ ಎಷ್ಟು ಹಿಡಿದ್ರೂ ಅಟೆಂಪ್ಟೇ ಆಗಲ್ಲ ಗುರು. ನಾವು ಅಟೆಂಪ್ಟ್ ಮಾಡೋಕೆ ಹೋದ್ರೂ ಅಟೆಂಪ್ಟೇ ಆಗಲ್ಲ ಗುರು. ಬೇಕಾದಾಗಂತೂ ಹಿಡಿಯಲ್ಲ, ಬೇಡದೇ ಇರೋ ಟೈಮಲ್ಲಿ ಪಕ್ಕ ಹಿಡಿಯುತ್ತೆ. ಸೊ ಬನ್ನಿ ಗಾಡಿ ಎಕ್ಸಾಸ್ಟ್ ಸೌಂಡ್ ಕೇಳೋಣ. ಈ ಗಾಡೀಲಿ ನಮಗೆ ಸಿಗೋದೇ 168 mm ಗ್ರೌಂಡ್ ಕ್ಲಿಯರೆನ್ಸ್ ಗುರು. ಸೊ ಇಷ್ಟು ಕಮ್ಮಿ ಗ್ರೌಂಡ್ ಕ್ಲಿಯರೆನ್ಸ್ ಇಟ್ಕೊಂಬಿಟ್ಟು ಯಾವ ರೀತಿ ಹತ್ತಿಸ್ಬೇಕು ಏನು ಒಂದು ಗೊತ್ತಿಲ್ಲ ಗುರು. ಬಟ್ ಆಫ್ ರೋಡಿಂಗ್ ಫ್ಯೂಚರ್ ಬೇರೆ ಕೊಟ್ಟಿದ್ದಾನೆ. ಈ ಗ್ರೌಂಡ್ ಕ್ಲಿಯರೆನ್ಸ್ ಇಟ್ಕೊಂಡು ನಾವು ಎಲ್ಲಿಗೆ ಹೋಗೋದು ಗುರು ಆಫ್ ರೋಡಿಂಗ್ ಮಾಡೋದಕ್ಕೆ? ಸೊ ನಿಮಗೆ ಇಲ್ಲೇ ಕಾಣುತ್ತೆ, ಆ್ಯಕ್ಚುಲಿ ನೋಡ್ಬೋದು ನಿಮಗೆ ಆ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಅಂತ. ಅದು ಎಕ್ಸಾಸ್ಟ್ ಬಂದ್ಬಿಟ್ಟು ತೀರಾ ಕೆಳಗಡೆನೇ ಇದೆ ಗುರು. ಬಟ್ ಇಲ್ಲೊಂದು ಗಾರ್ಡ್ ಕೊಟ್ಟಿದ್ದಾನೆ, ಒಂದು ಶೇಪಿಗೆ, ಒಂದು ಡಿಸೈನಿಗೆ ಒಂದು ಇದು ಕೊಟ್ಟಿದ್ದಾನೆ ಗಾರ್ಡ್ ಥರ. ಸೊ ಇದೇನಾಗಿದೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮದು ಆ ಕಡೆ ಸೈಡ್ ಸೇಮ್ ಪೀಸೇ ಒಂದು ಇದೆ, ನೋಡಿ ಬನ್ನಿ ತೋರಿಸ್ತೀನಿ. ಸೊ ಅದು ಕಟ್ಟೆ ಆಗಿದೆ, ಆ್ಯಕ್ಚುಲಿ ನೋಡ್ಕೊಂಡಿಲ್ಲ. ಹಂಪತ್ರ ನಾವು ರ್ಯಾಶಾಗಿ ಹತ್ತಿಸ್ಬಿಟ್ಟಿದ್ದೀವಿ. ಸೊ ನೋಡಿ ಕಟ್ಟಾಗಿದೆ ನೋಡಿ. ಸೊ ಫುಲ್ ಕಟ್ಟಾಗಿ ಹೋಗಿಬಿಟ್ಟಿದೆ. ಸೊ ಹಂಪತ್ರ ನೋಡ್ಕೊಂಡು ಹುಷಾರಾಗಿ ಓಡಿಸ್ಬೇಕು ಅಷ್ಟೇ ಗುರು, ಅದೊಂದೇ ಆಪ್ಷನ್.
ಇನ್ನು ಫ್ಯೂಯಲ್ ಟ್ಯಾಂಕ್ ವಿಚಾರಕ್ಕೆ ಬಂತ ಅಂದರೆ ಈ ಗಾಡೀಲಿ 12 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾನೆ ಗುರು. ಸೊ ಇನ್ನೇನು ಅವರೇಜ್ 25 to 28 ಕಿಲೋಮೀಟರ್ ಅಂತ ಅಂದ್ಕೊಂಡ್ರು ಕೂಡ 250 to 300 ಆರಾಮ್ಸೆ ಹೋಗ್ಬೋದು. ಭ್ರಮೆ. ಬಟ್ ನೇಕೆಡ್ ವರ್ಷನಲ್ಲಿ ನಮಗೆ ಇಷ್ಟೊಂದು ಕಮ್ಮಿ ಫ್ಯೂಯಲ್ ಕೆಪಾಸಿಟಿ ಕೊಟ್ಟಿರೋದು ತುಂಬ ಕಮ್ಮಿನೇ ಆಯಿತು. ಯಾವಾಗಲೂ ಮತ್ತೆ ರೀಫಿಲ್ ಮಾಡಿಸ್ಬೇಕಾಗತ್ತೆ. ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ತೋರಿಸ್ತಿದ್ದಾನೆ ಇಲ್ಲಿ. ಸೊ ಸೆಟ್ಟಿಂಗ್ಸಲ್ಲಿ ಹೋಗಿ ವೆಹಿಕಲ್ ಇನ್ಫಾರ್ಮೇಷನಲ್ಲಿ ಹೋಗಿ ರೈಡ್ ಮೋಡ್ಸ್ ನೋಡೋದಾದರೆ ನಮಗೆ ಸಿಗೋದು ಒಂದು ರೋಡ್ ಮೋಡು, ಒಂದು ಸ್ಪೋರ್ಟ್ ಮೋಡು, ಇನ್ನೊಂದು ರೈನ್ ಮೋಡು, ಇನ್ನೊಂದು ಆಫ್ ರೋಡ್ ಮೋಡು. ಸೊ ಇದೇ ಸೆಗ್ಮೆಂಟ್ನಲ್ಲಿ ನಿಮಗೆ 2 ಗಾಡಿ ಸಿಗುತ್ತೆ. ಸೊ ಬಜಾಜ್ ಇಂಜಿನ್ನೇ ಕೂಡ, ಅದು ಬಜಾಜಿಂದನೇ ಡಿಪೆಂಡ್ ಆಗಿರೋದು. ಸೊ ಒಂದು ಡಾಮಿನರ್ ಸಿಗುತ್ತೆ ಮತ್ತು ಇನ್ನೊಂದು ಪಲ್ಸರ್ ಸಿಗುತ್ತೆ. ವೈ ಯು ಚೂಸ್ ಫಾರ್ ಪಲ್ಸರ್? ಎದುರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. NS400 ಚೂಸ್ ಮಾಡೋದಕ್ಕೆ ರೀಸನ್ ಬಂದು ನನಗೆ ನೇಕೆಡ್ ವರ್ಷನ್ ತುಂಬ ಇಷ್ಟ. ಡಾಮಿನರ್ ಬಂದು ಟೂರರ್ ವರ್ಷನ್ನು ನನಗೆ ಆಲ್ವೇಸ್ ನೇಕೆಡ್ಡೇ ತುಂಬ ಇಷ್ಟ ಆಗುತ್ತೆ. ಹೇಳಬೇಕು ಆ್ಯಕ್ಚುಲಿ ಇದು, ಏಕೆಂದರೆ ಇದು ನಾನು ಮಾಡ್ತಿರೋ ಪರ್ಪಸ್ ಬಂದ್ಬಿಟ್ಟು ಕಸ್ಟಮರ್ ರಿವ್ಯೂ ಅಂತ ಮಾಡ್ತಿರೋದು. ಇದೆ ಗಾಡಿ ಟೌನಲ್ಲಿ ಓಡಿಸ್ಬೋದು ಅಥವಾ ಒಂದು ಲಾಂಗ್ ರೈಡಿಗೆ ಅಷ್ಟೇನಾ ಈ ಗಾಡಿ? ಯಾವ ಥರ ಅನಿಸುತ್ತೆ ನಿಮಗೆ? ಆರಾಮಾಗಿ ಡ್ರೈವ್ ಮಾಡ್ಬೋದು. ಬಟ್ ಟೌನಲ್ಲಿ ಸಿಟಿ ಒಳಗಡೆ ಎಲ್ಲ ಸ್ವಲ್ಪ ಹೀಟ್ ಜನ್ರೇಟ್ ಆಗುತ್ತೆ. ಕಂಪೇರ್ ಟು ಟ್ರಯಂಪ್ಗೆ ಕಂಪೇರ್ ಮಾಡಿದ್ರೆ ಆ ಲೆವೆಲಿಗೆಲ್ಲ ಹೀಟ್ ಏನು ಜನ್ರೇಟ್ ಆಗೋಲ್ಲ. ಚೆನ್ನಾಗಿದೆ. ಆ ರೇಡಿಯೇಟ್ರ್ ಪಟ್ಟನಂಗೆ ಆನ್ ಆಗುತ್ತೆ. ಸ್ವಲ್ಪ ಗೇರ್ ಶಿಫ್ಟಿಂಗ್ ಆಗಿದ ತಕ್ಷಣ ರೇಡಿಯೇಟ್ರ್ ಫ್ಯಾನ್ಗಳು ಪಟ್ಟನಂಗೆ ಆನ್ ಆಗುತ್ತೆ. ಆ ಲೆವೆಲಿಗೆ ಹೀಟ್ ಹೊಡೆಯಲ್ಲ ಅಂತಲ್ಲ. ಫುಲ್ಲು ಸಿಟಿ ಒಳಗಡೆ 2-3 ಅವರ್ಸ್ ಹೊಡೆದು ಸಿಕ್ಕಾಬಟ್ಟೆ ಹೀಟ್ ಹೊಡೆಯುತ್ತೆ. ಬಟ್ ಹೈವೇಲಿ ತುಂಬ ಚೆನ್ನಾಗಿದೆ ಓಡಿಸೋದಕ್ಕೆ. ಆರಾಮಾಗಿ ಕ್ರೂಸ್ ಮಾಡ್ಕೊಬೋದು. ಆರಾಮಾಗಿ 150 ಪೀಸಾಗಿ ಹೊಡಿಬೋದು. ಅಷ್ಟು ಸ್ಟ್ರಗಲ್ ಅನಿಸಲ್ಲ. ಆಮೇಲೆ ಕಂಫರ್ಟಬಲ್ ಆಯ್ತು ಗಾಡಿ ಹೊಡಿಯೋದಕ್ಕೆ. ಮೈನು ತುಂಬ ಚೆನ್ನಾಗಿದೆ ಗಾಡಿ. ಬಟ್ ಬ್ರೇಕಿಂಗ್ ನನಗೆ ಅಷ್ಟು ಗುಡ್ ಅಂತ ಅನ್ನಿಸ್ತಾ ಇಲ್ಲ. ರೇರ್ ಸೈಡು, ಫ್ರಂಟ್ ಸೈಡ್ ಓಕೆ. ಇಷ್ಟು ಪವರ್ ಕೊಟ್ಬಿಟ್ಟು ಇಷ್ಟು ವರ್ಷಾಗಿ ಬ್ರೇಕ್ ಕೊಟ್ಟಿದ್ದಾರೆ. ಅದೊಂದೇ ಡಿಸ್ಅಡ್ವಾಂಟೇಜ್ ಈ ಗಾಡೀಲಿ. ಜೋರಾಗಿ ಹೊಡಿಬೇಕಾದ್ರೂ ಯೋಚನೆ ಮಾಡಬೇಕಾಗುತ್ತೆ ಒಂದೊಂದ್ಸಲಿ. ಅಷ್ಟು ಡಿಸ್ಅಡ್ವಾಂಟೇಜ್ ಇದೆ ರೇರ್ ಬ್ರೇಕ್ ಸೈಡಲ್ಲಿ. ಸನ್ಸೆಟ್ಟು. ಸೊ ಒಳ್ಳೆ ಕ್ರೇಜಿ ವಿವೋ ವಿತ್ NS400 ಬೈಕ್ ಜೊತೆ ಒಳ್ಳೆ ಮೂಮೆಂಟ್ ಗುರು ಇದಂತೂ. ಸೊ ಬನ್ನಿ, ಟಾಪ್ ಸ್ಪೀಡ್ ಎಷ್ಟೋಗುತ್ತೆ, ಸೊ ಜಸ್ಟ್ ಒಂದು ಕ್ರೇಜಿಯಾಗಿ ಒಂದು ರೈಡ್ ಹೋಗೋಣ. ಮತ್ತೆ ಭೇಟಿಯಾಗೋಣ.